ನಮಸ್ತೆ. ನಾನಿಂದು ಒಂದು ಕಥೆಯನ್ನು, ನನ್ನ ಸ್ವರಚಿತ ಕಥೆಯನ್ನು ವಾಚನ ಮಾಡಲಿದ್ದೇನೆ. ಕೇಳಿ ಪ್ರೋತ್ಸಾಹಿಸಿ ಸ್ನೇಹಿತರೆ. ಈ ಮುಕ್ತಕಗಳು ಇದಾವಲ್ಲ, ಅವು ನಮ್ಮ ಜೀವನಕ್ಕೆ ಬಹಳ ಹತ್ತಿರವಾಗಿರ್ತವೆ. ಹಾಗೆ ನನ್ನ ಕಥೆಯ ಹೆಸರು ಶೀರ್ಷಿಕೆ ವಾಚಾಳಿ. ಇಲ್ಲಿ ಒಂದು ಮುಕ್ತಕವನ್ನು ಓದಲಿದ್ದೇನೆ. ಹಾಲಿರಲಿ ವಿಷವಿರಲಿ ಅವರದೇ ಆ ಪಾತ್ರೆ, ನಿನ್ನ ಸುಖ ನಿನದೆಂತೋ ನಿನ್ನಳಲು ನಿನದೆ, ನೀ ಬಯಸಿದಂತೆ ಈ ಕೊಡ ತುಂಬುವ ನೀನೇ ಬಿಂದಿಗೆ ಒಡೆಯ ಮುದ್ದುರಾಮ. ಇದು ಮುದ್ದುರಾಮನ ಚೌಪದಿಗಳು ಅಂತ ಬರೀತಾರೆ. ಅದರ ಒಂದು ಈ ಮುಕ್ತಕವನ್ನು ಆರಿಸಿಕೊಂಡಿದ್ದೇನೆ. ಈ ಮುಕ್ತಕಕ್ಕೆ ಸಾಲುಗಳಿಗೆ ಸಂಬಂಧಪಟ್ಟಂತೆ ನನ್ನ ಈ ಕಥೆಯ ಶೀರ್ಷಿಕೆ ವಾಚಾಳಿ. ಗೀತಳ ನಾದಿನಿ ವನಜ ಅತಿಯಾದ ವಾಚಾಳಿ. ಅದು ನೋಡೋರಿಗೆ ಸ್ವಲ್ಪ ಅಲ್ಲ, ಅತಿ ಅನಿಸೋದು. ಅಷ್ಟರ ಮಟ್ಟಿಗೆ ಅವಳು ಎಲ್ಲರ ಮನೆ ಕಥೆಗಳನ್ನು ಅಕ್ಕಪಕ್ಕದವರೊಂದಿಗೆ, ತನ್ನ ಸ್ನೇಹಿತರೊಂದಿಗೆಲ್ಲ ಬಾಯಲ್ಲಿ ಹಾಡಿಕೊಂಡು ಸಿಕ್ಕಾಪಟ್ಟೆ ನಗೋದು ಮಾಡೋಳು. ಮೊದಲು ಗೀತಳಿಗೆ ಮದುವೆಯಾಗಿ ಬಂದ ಹೊಸದರಲ್ಲಿ ನಾದಿನಿಯ ಈ ಕೆಟ್ಟ ಚಟ ಅಷ್ಟು ಇಷ್ಟವಾಗಿರಲಿಲ್ಲ. ಏಕೆಂದರೆ ವಯಸ್ಸು 35 ಆಗಿದ್ದರೂ ಯಾರೊಬ್ಬರೂ ಅವಳನ್ನು ಮದುವೆ ಆಗಕ್ಕೆ ಮುಂದೆ ಬಂದಿರಲಿಲ್ಲ. ಮೊದಲೆಲ್ಲ ವಯಸ್ಸಿನಲ್ಲಿ ಬೇಕಾದಷ್ಟು ಸಂಬಂಧಗಳು ಬರ್ತಾ ಇತ್ತು. ಆದರೆ ವನಜ ತನ್ನ ದುರಹಂಕಾರದಿಂದ ಮತ್ತು ತನ್ನ ಕೆಟ್ಟ ಬಾಯಿಯ ಚಾಳಿಯಿಂದ ಬಂದ ಸಂಬಂಧಗಳನ್ನೆಲ್ಲ ಕಳೆದುಕೊಂಡಳು. ಇದೇ ಕಾರಣದಿಂದ ಮನನೊಂದು ಅತ್ತೆ ಮರಣ ಹೊಂದಿದ್ದರು. ಮಾವ ಮೊದಲೇ ನಿಧನವಾಗಿದ್ದರು. ಸಂಪೂರ್ಣವಾಗಿ ವನಜಳ ಜವಾಬ್ದಾರಿ ಗೀತಳ ಗಂಡ ವರುಣನ ಮೇಲೆ ಬಿದ್ದಿತ್ತು. ವರುಣ ಬಹಳ ಮೃದು ಶಾಂತ ವ್ಯಕ್ತಿ. ಸಹನೆಯಿಂದ ಜನರ ಮಾತನ್ನು ಜಾಸ್ತಿ ಕಿವಿಗೆ ಹಾಕಿಕೊಳ್ಳದೆ ತಂಗಿಯ ಬಗ್ಗೆ ಮೃದು ಧೋರಣೆ ತಳೆದಿದ್ದ. ಮಗುವಿದ್ದಂತೆ, ಜೊತೆಗೆ ಮದುವೆನೂ ಆಗಿಲ್ಲ, ಇರಲಿ ಬಿಡು ಅಂತ ತಳ್ಳಿ ಹಾಕುವ ಮನೋಭಾವವನ್ನು ಬೆಳೆಸಿಕೊಂಡಿದ್ದ. ಆದರೆ ವನಜಳ ಕೆಟ್ಟ ಚಾಳಿಯಿಂದ ಸಾಕಷ್ಟು ಜನರ ಮನಸ್ಸಿಗೆ ನೋವಾಗ್ತಾ ಇತ್ತು. ಪಕ್ಕದ ಮನೆ ಶಾರದಮ್ಮೋರ ಮಗಳಿಗೆ ಮದುವೆ ಗೊತ್ತಾಗಿ ದಿಢೀರಂತ ಮದುವೆ ಏನೋ ಕಾರಣಕ್ಕೆ ಕ್ಯಾನ್ಸಲ್ ಆದಾಗ ಸುಮ್ಮನಿರೋದು ಬಿಟ್ಟು ಬೆಳಬೆಳಿಗ್ಗೆ "ಏನ್ರಿ ಶಾರದಮ್ಮನವರೇ, ಮಗಳ ಮದುವೆ ಕ್ಯಾನ್ಸಲ್ ಆಯ್ತಂತೆ" ಎಂದು ಜೋರಾಗಿ ಕೇಳೋದೆ. ಪಾಪ ಶಾರದಮ್ಮನವರು ಹತ್ಕೊಂತ ಸೀದಾ ಮನೆಯೊಳಗೆ ಹೋಗ್ಬಿಟ್ರು. ಈ ರೀತಿಯ ಸಣ್ಣ ಪುಟ್ಟ ವಿಚಿತ್ರಗಳನ್ನು ವನಜ ಮಾಡ್ತಾ ಇರೋಳು. ಒಂದಿನ ಗೀತಾ ಬಾಲ್ಯ ಸ್ನೇಹಿತರು ಬಹಳ ವರ್ಷಗಳ ನಂತರ ಬೆಂಗಳೂರು ಕಡೆ ಬಂದರು ಅಂದ್ಬಿಟ್ಟು ಮನೆಗೆ ಕರೆದಿದ್ಲು. ಆತ ತನ್ನ ಪತ್ನಿಯೊಡನೆ ಗೀತಳ ಮನೆಗೆ ಬಂದಿದ್ರು. ವನಜ ಸುಮ್ಮನಿರ್ದೆ. "ಅದಕ್ಕೆ ನಿಮ್ಮ ಬಾಲ್ಯ ಸಖ ಪ್ರಿಯತಮ ಬಂದಿದ್ದಾರೆ, ಭಾಳ ವರ್ಷಗಳ ನಂತರ. ಮಾತಾಡಿ ಅವ್ರಿಗೆ ಏನೇನು ಇಷ್ಟ ಎಲ್ಲ ನಿಮಗೆ ಗೊತ್ತಿದೆ, ಮಾಡಿಕೊಡಿ, ಚೆನ್ನಾಗಿ ಉಪಚರಿಸಿ" ಅಂತ ಅಂದ್ಬಿಡೋದೆ. ಅದು ಆತನ ಪತ್ನಿ ಮುಂದೆಯೇ. ಆತನ ಪತ್ನಿಯ ಮುಖ ಕಳಾಹೀನವಾಯಿತು. ಗೀತಳಿಗೆ ಮತ್ತೆ ಆಕೆಯ ಸ್ನೇಹಿತನಿಗೆ ನಿಜಕ್ಕೂ ಮುಜುಗರ ಸಂದರ್ಭವನ್ನು ತಿಳಿಗೊಳಿಸಲಿಕ್ಕೆ ಪ್ರಯತ್ನಪಟ್ಟರು. ಸ್ನೇಹಿತನ ಪತ್ನಿ ಮಾತ್ರ ಇರೋವರೆಗೂ ಮುಖಾನ ಗಂಟು ಕಟ್ಟಿಕೊಂಡೇ ಕೂತಿದ್ಲು. ಕಡೆಗೆ ಹೇಗೋ ಮಾಡಿ ಆ ಸಮಯವನ್ನು ಕಳೆದು ಅವರನ್ನು ಹೊರಗಡೆ ಕಳಿಸಿ ಬಂದ ನಂತರ ಗೀತಳಿಗೆ ಇವತ್ತು ನನಗಿಂಥ ಕೆಟ್ಟ ಸ್ಥಿತಿ ಅಂತ ಅಂದುಬಿಟ್ಲಿ ವನಜ. ನನ್ನ ಬಾಲ್ಯದ ಗೆಳೆಯ ಮತ್ತು ಆತನ ಪತ್ನಿ ಅವರಿಬ್ಬರ ನಡುವೆ ಈಗ ಎಂಥ ಕೆಟ್ಟ ಅನುಮಾನ ಬಂದಿರಬಾರ್ದು. ನಮ್ಮ ಮನೆಗೆ ಇವಳು ಬುದ್ಧಿ ಗೊತ್ತಿದ್ರು ಕರ್ತೆ ಎಂದು ಬೇಸರಿಸ್ಕೊಂಡ್ಳು ಗೀತಾ. ಇಲ್ಲ, ಇವತ್ತು ವರುಣ್ ಬರಲಿ, ಒಂದು ತೀರ್ಮಾನ ಆಗಲೇಬೇಕು ಅಂತ ತುಂಬ ರೋಷಾವೇಶದಿಂದ ಗಂಡನಿಗೋಸ್ಕರ ಕಾಯ್ತಾ ಇದ್ಲು. ವರುಣ ಹಿಂದಿರುಗಿದಾಗ ಸ್ನೇಹಿತ ಮನೆಗೆ ಬಂದಾಗಿನ ಎಲ್ಲ ಘಟನೆಗಳನ್ನು ಹೇಳುತ್ತಾ ಮನಸಾರೆ ಅತ್ತಳು. ವರುಣನಿಗೆ ತನ್ನ ತಂಗಿಯನ್ನು ಕರೆದು ತಿಳಿ ಹೇಳಿದರೆ ಪ್ರಯೋಜನಕ್ಕೆ ಇಲ್ಲ ಅಂತ ಅನಿಸಿ ಮೆಲ್ಲಗೆ ಗೀತನ ಪಕ್ಕ ಕೂರಿಸ್ಕೊಂಡು ಬೆನ್ನನ್ನು ಸವರ್ತಾ ಸಮಾಧಾನ ಮಾಡ್ತಾ, "ಗೀತಾ, ನಿನಗೆ ಗೊತ್ತಾ, ಕೆ.ಸಿ. ಶಿವಪ್ಪನವರು ಮುಕ್ತಕ ಬರೀತಾರೆ ಗೊತ್ತಾ" ಎಂದು ಆ ಮುಕ್ತಕವನ್ನು ಓದುತ್ತಾ ಅದರ ಅರ್ಥ ವಿವರಿಸಿದ. "ಹಾಲಿರಲಿ ವಿಷವಿರಲಿ ಅವರದೇ ಆ ಪಾತ್ರೆ, ನಿನ್ನ ಸುಖ ನಿನದೆಂತೋ ನಿನ್ನಳಲು ನಿನದೆ, ನೀ ಬಯಸಿದಂತೆ ಈ ಕೊಡ ತುಂಬುವವ ನೀನೇ ಬಿಂದಿಗೆ ಒಡೆಯ ಮುದ್ದು ರಾಮ." ನೋಡು ಗೀತಾ, ಹಾಲಿರಲಿ ವಿಷವಿರಲಿ ಅದು ಅವರದೇ ಪಾತ್ರೆ ಅಂದರೆ ಈಗ ವನಜ ತಿಳಿದೋ ತಿಳಿಯದೆಯೋ ಮಾಡ್ತಾ ಇರೋದನ್ನ ನಾಳೆ ಅನುಭವಿಸಬೇಕಾಗಿರೋದು ಅವಳೇನೆ. ನಿನ್ನ ಸುಖ ನಿನದೆಂತೂ ನಿನ್ನಳಲು ನಿನ್ನದೆ, ಸುಖಾನು ನಿಂದೆ ಅಥವಾ ದುಃಖ ಬಂದರೆ ಅದೂ ನಿಂದೆ.
ನೀ ಬಯಸಿದಂತೆ ಕೊಡ ತುಂಬದಿರೆ. ಒಂದು ಕೊಡನ ಅಂದರೆ ನಮ್ಗೆ ಸಂತೋಷ ಬೇಕಾದರೆ ಸಂತೋಷ ತುಂಬಿಕೊಳ್ಬೇಕು, ದುಃಖ ಬೇಕಾದರೆ ದುಃಖ, ಇವೆರಡೂ ನಮ್ಮ ಕೈಯಲ್ಲಿದೆ. ನೀನೇ ಬಿಂದಿಗೆ ಒಡೆಯ, ನಾವೇ ಅಭಿವೃದ್ಧಿಗೆ ಒಡೆಯರು. ಇಲ್ಲಿ ವನಜ ತನ್ನ ಒಂದು ಕೊಡದ ತುಂಬ ಕೇವಲ ದುಃಖ, ನೋವು, ಒಂಟಿತನನ ತುಂಬಿಕೊಳ್ತಾ ಇದ್ದಾಳೆ. ಎಷ್ಟು ಹೇಳಿದ್ರು, ಆದರೆ ನಾವು ಅಕ್ಕಪಕ್ಕದವರಲ್ವಲ್ಲ, ತಪ್ಪು ಮಾಡಬಾರದಲ್ವ. ಅವಳಿಗೆ ನಾವೇ ಅಪ್ಪ ಅಮ್ಮ ಸ್ಥಾನದಲ್ಲಿ ಇರೋದ್ರಿಂದ ಆದಷ್ಟು ಹೇಗೋ ಸಹಿಸೋಣ. ಒಂದು ಮಗು ಮಾಡ್ತಾ ಇದೆ ತಪ್ಪನು ಅಂತ ತಿಳಿದು ಮನ್ನಿಸೋಣ ಅಂದಾಗ ಪತಿಯ ಮಾತು ಮತ್ತು ಮುಕ್ತಕದ ಅರ್ಥೈಸುವಿಕೆಯನ್ನು ಅರ್ಥ ಮಾಡಿಕೊಂಡು ಹಾಗೆ ಕಣ್ಣೀರನ್ನು ಒರೆಸಿಕೊಂಡು ಗೀತಾ ಪತಿ ಎದೆಗೆ ಒರಗಿದಳು. ಈ ನನ್ನ ವಾಚಾಳಿಕತೆ ಕೇಳಿ ನಿಮ್ಮ ಅಭಿಪ್ರಾಯವನ್ನು ಏನನ್ನಿಸ್ತು ಸ್ನೇಹಿತರೆ, ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ನಿಜ ಅಲ್ವಾ, ನಮ್ಮ ಸುತ್ತಮುತ್ತ ಇಂಥದ್ದೆಷ್ಟೋ ಜನ ಇರ್ತಾರೆ, ಅತಿಯಾದ ವಾಚಾಳಿತನ, ಸದಾ ಪಟಪಟ ಮಾತು, ಇನ್ನೊಬ್ರಿಗೆ ನೋವಾಗುತ್ತೆ ತಮ್ಮ ಮಾತುಗಳಿಂದ ಅಂತ ಸಹ ನೋಡಲ್ಲ. ಆ ಎಲ್ಲ ವಾಚಾಳಿಗಳಿಗೆ ಈ ನನ್ನ ಕತೆ ಸಮರ್ಪಿತ. ನಾನು ಅನಿತಾ. ನಮಸ್ತೆ.